ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯ್ಕ. ವೀಕ್ಷಕರೇ, ಯುಗಾದಿ ಹಬ್ಬದ ಕುಂಭ ರಾಶಿಯ ವರ್ಷ ಭವಿಷ್ಯದ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಕುಂಭ ರಾಶಿಯ ಜನರಿಗೆ ಈ ಯುಗಾದಿ ಹಬ್ಬ ಆದ ನಂತರ 2026ನೇ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರುತ್ತೆ, ಅವರ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ, ಯಾವ ರೀತಿ ಏಳಿಗೆ, ವ್ಯಾಪಾರ ಆಗಿರಬಹುದು, ವ್ಯವಹಾರಗಳಾಗಿರ್ಬೋದು ಅಥವಾ ಕುಟುಂಬದ ವಿಚಾರಗಳು ಕೂಡ ಆಗಿರ್ಬೋದು, ಈ ಒಂದು ವರ್ಷ ಅವರಿಗೆ ಯಾವ ರೀತಿ ಬದಲಾವಣೆಗಳು ತಂದು ಕೊಡುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರಿಗೆ ಕರೆ ಮಾಡಿ. ವೀಕ್ಷಕರೇ, ಕುಂಭರಾಶಿಯ ಜನರಿಗೆ ಈ ಒಂದು ವರ್ಷ ಬಹಳ ಪರೀಕ್ಷೆಯ ವರ್ಷ ಅಂತಾನೆ ಹೇಳ್ಬೋದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಆದಾಯ ಏನೋ ಸ್ಥಿರತೆಯಲ್ಲಿ ಇದ್ರೂ ಕೂಡ ಖರ್ಚುಗಳು ಮಾತ್ರ ಬಹಳ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಅದೇ ರೀತಿ ಮನೆಯಲ್ಲಿ ಒತ್ತಡಗಳಾಗಿರಬಹುದು, ಕುಟುಂಬದಲ್ಲಿ ಅಶಾಂತಿ ವಿಚಾರಗಳಾಗಿರ್ಬೋದು ಮತ್ತು ವ್ಯವಹಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಆಗುವಂತ ಚಾನ್ಸಸ್ಗಳು ಬಹಳ ಇರ್ತದೆ. ಮತ್ತು ಮೇಲಧಿಕಾರಿಗಳಿಂದ ಒತ್ತಡ ಅನ್ನುವಂಥದ್ದು ಕೂಡ ಬಹಳ ರೀತಿಯಾಗಿ ಕುಂಭರಾಶಿಯ ಜನರಿಗೆ ಬರ್ತಾ ಇರ್ತದೆ ಮತ್ತು ಸಂಕಷ್ಟಗಳು ಕ್ರಮೇಣ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಬರ್ತಾ ಬರ್ತಾ 2026 ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಈ ಒಂದು ವರ್ಷದಲ್ಲಿ ವರ್ಷವಿಡೀ ಒಂದು ರೀತಿಯಾದಂಥ ಒಂದು ಇಳಿಮುಖವಾದಂಥ ಒಂದು ವ್ಯವಹಾರಗಳಿದ್ರೂ ಕೂಡ ವರ್ಷದ ಕ್ರಮೇಣ ಕೊನೆಯಲ್ಲಿ ಅವರಿಗೆ ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನೋದಾಗುವಂಥ ಲಕ್ಷಣಗಳು ಕೂಡ ಇರ್ತದೆ. ಮತ್ತು ಈ ಒಂದು ವರ್ಷವನ್ನ, ಈ ಒಂದು ಪರೀಕ್ಷಿತವಾದಂಥ ಈ ಒಂದು ವರ್ಷವನ್ನ ಕುಂಭರಾಶಿಯ ಜನರು ಒಂದು ರೀತಿಯಾಗಿ ಇದರ ಸದುಪಯೋಗ ಪಡ್ಕೋಬೇಕು, ಅಥವಾ ಪರೀಕ್ಷೆಯ ವರ್ಷದಲ್ಲಿ ಇದರಿಂದ ಯಾವ ರೀತಿ ಪಾರಾಗಬೇಕು ಅಥವಾ ಇದರ ಒಂದು ಸದುಪಯೋಗ ಯಾವ ರೀತಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿ ಆಗಿರಬಹುದು ಅಥವಾ ನಾಗದೇವರನ್ನ ಇವರು ಪೂಜೆಯನ್ನ ಮಾಡಬೇಕಾಗ್ತದೆ. ಪೂಜೆಯನ್ನ ಮಾಡಿದ್ದೆ ಅಂತ ಆದ್ರೆ ಈ ಪರೀಕ್ಷೆ ಆದಂತಹ ಒಂದು ವರ್ಷ ಯಾವ ರೀತಿ ಬದಲಾವಣೆ ಕಾಣುತ್ತೆ ಅಂತ ನೀವೇ ನೋಡಬಹುದು. ಹಾಗಾದ್ರೆ ಕುಂಭರಾಶಿ ಜನರಿಗೆ ಒಂದು ಶುಭ ಸಂಖ್ಯೆ ಅಂತ ಹೇಳಿದ್ರೆ 6 ಅಂತ ಹೇಳ್ತವೆ ಮತ್ತು ಶುಭ ಬಣ್ಣ ಕೆಂಪು ಬಣ್ಣ ಶುಭವಾಗಿತ್ತು ಮತ್ತು ಅವರಿಗೆ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡುವುದು ಬಹಳ ಸೂಕ್ತವಾಗಿರ್ತದೆ. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.